ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಒಂದು ಗೋವಾ ಟ್ರಿಪ್ ಬ್ಲಾಗ್ಸನ್ನು ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ನಾವು ಹೇಗೆ ಹೋದ್ವಿ, ಹೇಗೆ ಪ್ಲ್ಯಾನ್ ಮಾಡಿದ್ವಿ ಅನ್ನೋದನ್ನೆಲ್ಲ ನಾನು ಕಂಪ್ಲೀಟ್ಲಿ ಈ ವಿಡಿಯೋದಲ್ಲಿ ಡೀಟೇಲ್ಸ್ ಕೊಡ್ತೀನಿ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಯಾರೆಲ್ಲ ನನ್ನ ವಿಡಿಯೋನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ, ಸೊ ಪ್ಲೀಸ್ ಡು ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾವು ನಮ್ಮ ಮನೆಯಿಂದ ಏನು ಫ್ಲೈಟಲ್ಲಿ ಹೋಗ್ತಾ ಇರೋದು. ಸೊ ಕ್ಯಾಬ್ ಬುಕ್ ಮಾಡಿಕೊಂಡು ಫ್ಲೈಟ್ಗೆ ಅಂದರೆ ಮೀನ್ಸ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆಯಲ್ಲ, ಸೊ ನಮ್ಮ ಮನೆಯಿಂದ ಒಂದು 50 ಮಿನಿಟ್ಸ್ ಜರ್ನಿ ಆಗಿರುತ್ತೆ. ಸೊ ಕ್ಯಾಬ್ ಬುಕ್ ಮಾಡಿಕೊಂಡು ಹೋಗ್ತಾ ಇರೋದು. ನೋಡ್ಬೋದು ನೇಚರ್ ವೈಸು ತುಂಬಾ ಚೆನ್ನಾಗಿದೆ. ಹೋಗುವಂಥ ವ್ಯೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳ್ಬೋದು. ಬಟ್ ಸ್ವಲ್ಪ ದೂರ ಇರೋದ್ರಿಂದ ಆ್ಯಂಡ್ ಫ್ಲೈಟಲ್ಲಿ ಚೆಕ್ ಇನ್ ಆ್ಯಂಡ್ ಆಲ್ ಇರೋದ್ರಿಂದ ಸ್ವಲ್ಪ ಬೇಗನೆ ಬಿಡಬೇಕಾಗುತ್ತೆ ನೀವು. ನಮ್ಮ ಒಂದು ಫ್ಲೈಟ್ ಬಂದುಬಿಟ್ಟು ಐ ಥಿಂಕ್ ಅಟ್ 3:30ಗೆಲ್ಲ ನಮ್ಮ ಫ್ಲೈಟ್ ಇತ್ತು. ನಾವು ಮನೆಯಿಂದ ಒಂದು 11 o'clock 11:30ಗೆ ಬಿಟ್ಬಿಟ್ವಿ ಅಂತ ಹೇಳ್ಬೋದು. ಬಿಕಾಸ್ ಅಲ್ಲಿ ನಾವು ಲಾಂಚ್ ಕೂಡ ಅಸೆಸ್ ಮಾಡೋದಿತ್ತು, ಅಲ್ಲಿ ಊಟನೂ ಮಾಡೋದೆಲ್ಲ ಇತ್ತು. ಸೊ ಅದಕ್ಕೂ ಮನೆಯಿಂದ ಜಸ್ಟ್ ಬ್ರೇಕ್ಫಾಸ್ಟನ್ನು ಮಾಡ್ಕೊಂಡ್ಬಿಟ್ಟು ನಾವು ಕ್ಯಾಬಲ್ಲಿ ಹೋಗ್ತಾ ಇರೋದು ಅಂತ ಹೇಳ್ಬೋದು. ಆ್ಯಕ್ಚುಲಿ ನಮ್ಮ ಒಂದು ಬೋರ್ಡಿಂಗ್ ಬಂದುಬಿಟ್ಟು ಟರ್ಮಿನಲ್ 1 ಬಟ್ ನಾವು ಟರ್ಮಿನಲ್ 2 ನೋಡೋಣ ಅಂತ ಅಂದ್ಕೊಂಡು ಮತ್ತೆ ಯಾವಾಗ ಬರ್ತೀವೋ ಏನೋ. ಟರ್ಮಿನಲ್ 2 ರೀಸೆಂಟ್ಲಿ ಅದನ್ನು ಇನಾಗ್ರೇಷನ್ ಮಾಡಿದಾರಲ್ವಾ, ಸೊ ಅದನ್ನು ಕೂಡ ನೋಡ್ಕೊಳ್ಳೋಣ ಹೇಗಿದೆ ಅಲ್ಲಿ ಆ್ಯಂಬಿಯನ್ಸ್ ಎಲ್ಲ ನೋಡೋಣ ಅಂತ ಅಂದ್ಕೊಂಡು ಡೈರೆಕ್ಟ್ ನಾವು ನಮ್ಮ ಕ್ಯಾಬ್ನ ಟರ್ಮಿನಲ್ 2ಗೆ ಹೇಳಿದ್ವಿ. ಸೊ ಅಲ್ಲಿಂದ ಏನಿಲ್ಲ, ಒಂದು ಬಸ್ ಇರುತ್ತೆ, ನೀವು ಅಲ್ಲಿಂದ ಟರ್ಮಿನಲ್ 1ಗೆ ಹೋಗ್ಬೋದು ಈಸಿಯಾಗಿ. ಸೊ ಟ್ರಿಪ್ಪಿಗೆ ಹೋಗ್ತಾ ಇರೋದು ಗೋವಾ. ಸೊ ಗೋವಾದ ಬಗ್ಗೆ ಏನು ಹೇಳಬೇಕಂತಂದರೆ, ನೀವು ಹೇಗೆ ಹೋಗ್ಬೋದು ಅಂತಂದರೆ ಫ್ಲೈಟ್ ಕೂಡ ನಿಮಗೆ ಇದೆ ಆ್ಯಂಡ್ ಬಸ್ ಕೂಡ ಫೆಸಿಲಿಟಿ ಇದೆ ಅಂತಾರೆ. ಬಟ್ ಬಸ್ಸಿಂದ ನೀವೇನಾದರೂ ಹೋಗ್ತೀರಾ ಅಂತಂದರೆ ತುಂಬ ದೂರ ಆಗುತ್ತೆ, ಲಾಂಗ್ ಟ್ರಾವೆಲ್ ಆಗುತ್ತೆ ಅಂತಾರೆ. ಸೊ ಅದಕ್ಕೋಸ್ಕರ ಇಟ್ಸ್ ಬೆಟರ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು ಫ್ಲೈಟ್. ಸೊ ನಾವು ಚೂಸ್ ಮಾಡಿದ್ದು ಫ್ಲೈಟ್ನ. ಸೊ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಫ್ಲೈಟ್ ಚೂಸ್ ಮಾಡಿದ್ದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಬಿಕಾಸ್ ನಾವು ರೀಚ್ ಆಗಿದ್ದು ವಿತಿನ್ ಒಂದು 50 ಮಿನಿಟ್ಸಲ್ಲಿ ನಾವು ರೀಚ್ ಆದ್ವಿ. ಆ್ಯಂಡ್ ನಿಮಗೆ ಒಳಗಡೆ ಎಲ್ಲ ಎಂಜಾಯ್ ಮಾಡ್ಕೊಂಡ್ಬಿಟ್ಟು ನೋಡೋದು ಎಲ್ಲನೂ ಇರುತ್ತಲ್ಲ, ಸೊ ಆವಾಗ ನೀವು ಆ ಟೈಮ್ ಹೋಗಿದೆ ನಿಮ್ಗೆ ಗೊತ್ತಾಗಲ್ಲ. ಸೊ ಫ್ಲೈಟನ್ನು ಬುಕ್ ಮಾಡಿದರೆ ನೀವು ಬೇಗ ರೀಚ್ ಆಗ್ತೀರಂತ ಹೇಳ್ಬೋದು. ಆ್ಯಂಡ್ ಅಷ್ಟೊಂದು ನಿಮಗೆ ಟ್ರಾವೆಲ್ದು ಅಷ್ಟು ಕಷ್ಟ ಅನಿಸಲ್ಲ. ಇನ್ನು ಕಾಸ್ಟ್ ವೈಸ್ ಹೇಳ್ತೀನಿ ಪ್ರತಿಯೊಂದೂ. ಸೊ ಫ್ಲೈಟ್ದು ಕಾಸ್ಟ್ ಬಂದುಬಿಟ್ರೆ ನಾವು ರೌಂಡ್ ಟ್ರಿಪ್ ತೊಗೊಂಡಿದ್ವಿ. ಲೈಕ್ ಕೆಂಪೇಗೌಡ ಇಂಟರ್ನ್ಯಾಷನಲಿಂದ ಗೋವಾದು ಡಾಬೋಲಿನು ಆ್ಯಂಡ್ ಅಲ್ಲಿಂದ ಮತ್ತೆ ಕೆಂಪೇಗೌಡ, ಲೈಕ್ ಈ ಥರ ರೌಂಡ್ ಟ್ರಿಪ್ ತೊಗೊಂಡಿದ್ವಿ. ನಮಗೆ ಆಲ್ಮೋಸ್ಟ್ 20,000 ಬಂತು ಅಂತಲೇ ಹೇಳ್ಬೋದು ಟೋಟಲಿ ಫ್ಲೈಟ್ ಖರ್ಚು. ಸೊ ನೋಡ್ಬೋದು ಎಂಟರ್ ಆದ್ವಿ. ಇದೇ ಟರ್ಮಿನಲ್ 2 ಅಂತ. ತುಂಬ ಚೆನ್ನಾಗಿತ್ತು. ಆ ಒಂದು ಗೋಲ್ಡನ್ ಕಲರ್ಗೆ ಆ ಗ್ರೀನ್ ವೈಬ್ ಇದೆಯಲ್ಲ, ಸಖತ್ತಾಗಿ ಕಾಣಿಸ್ತಾ ಇತ್ತು ಅಂತ ಹೇಳ್ಬೋದು. ತುಂಬಾ ಇಷ್ಟ ಆಯಿತು ನನಗೆ ಟರ್ಮಿನಲ್ 2. ಸೊ ಎಂಟರ್ ಆಗಿಬಿಟ್ಟು ಈ ಥರ ಟ್ರಾಲಿ ಟೈಪ್ ಇರುತ್ತೆ. ಸೊ ಅದರಲ್ಲಿ ನಿಮ್ಮ ಒಂದು ಬ್ಯಾಗ್ನ ಹಾಕ್ಕೊಂಡ್ಬಿಟ್ಟು ನೀವು ಎಲ್ಲಾದ್ರೂ ಕೂಡ ಸುತ್ತಾಡ್ಬೋದು ಅಂತ ಹೇಳ್ತೀನಿ. ಬಿಕಾಸ್ ತುಂಬ ಪ್ಲೇಸಸ್ ಎಲ್ಲ ಸ್ವಲ್ಪ ಫಾರ್ ಇರೋದ್ರಿಂದ ನಡೆದಾಡೋದು ಸ್ವಲ್ಪ ಕಷ್ಟ ಆಗುತ್ತಂತ, ಆ ಥರ ಎಲ್ಲ ತುಂಬ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಟ್ರಾಲಿಗಳು. ಅದನ್ನು ನೀವು ಯೂಸ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಬ್ಯಾಗ್ಸ್ನ ಇಟ್ಟು ಹೋಗ್ಬೋದು. ಆ್ಯಂಡ್ ಇನ್ನೊಂದೇನೆಂದರೆ, ನಮಗೆ ಒಳಗಡೆ ಬಿಡಲಿಲ್ಲ. ಲೈಕ್ ಒಳಗಡೆ ಅಂದರೆ ನಮ್ಮದು ಟಿಕೆಟ್ ಇದೆಲ್ಲ ಚೆಕ್ಇನ್ ಎಲ್ಲ ಆಗುತ್ತಲ್ಲ, ಸೊ ಅವಾಗ ಮಾತ್ರ ಬೋರ್ಡಿಂಗ್ ಪಾಸ್ ಇದ್ದರೆ ಮಾತ್ರ ಒಳಗಡೆ ನಮಗೆ ಎಂಟ್ರಿ ಮಾಡ್ತಾರಂತೆ. ಸೊ ಒಳಗಡೆ ಹೋಗೋಕ್ಕಾಗಲಿಲ್ಲ ನಮಗೆ. ಟರ್ಮಿನಲ್ 2 ಇದೆಲ್ಲ ಹೊರಗಡೆ ಇರೋ ಪ್ಲೇಸಸ್ಸು. ಹೊರಗಡೆಯಿಂದನೇ ಜಸ್ಟ್ ನೋಡ್ಕೊಂಡ್ಬಿಟ್ಟು ಒಂದಿಷ್ಟು ಫೋಟೋಸ್ ತೆಗೆಸ್ಕೊಂಡ್ಬಿಟ್ಟು ನಾವು ಟರ್ಮಿನಲ್ 1ಗೆ ಹೋದ್ವಿ ಅಂತಲೇ ಹೇಳ್ಬೋದು. ಸೊ ಟರ್ಮಿನಲ್ 1ಗೆ ಹೋಗೋಕ್ಕೂ ಈಸಿಯಾಗಿದೆ ವೇ, ಅದೇನು ಅಷ್ಟೊಂದೇನು ಕಷ್ಟ ಅಂತಿಲ್ಲ. ಬಸ್ ಬರುತ್ತೆ, ಆ ಬಸ್ಸಲ್ಲಿ ನೀವು ಕುತ್ಕೊಂಡ್ಬಿಟ್ಟು ಟರ್ಮಿನಲ್ 1ಗೆ ರೀಚ್ ಆಗ್ಬೋದು. ಈಸಿ ಇದೆ ಅಂತ ಹೇಳ್ಬೋದು. ಸೊ ಟರ್ಮಿನಲ್ 2ನ ಎಲ್ಲ ನೋಡ್ಕೊಂಡ್ಬಿಟ್ಟು ಕೆಲವೊಂದಿಷ್ಟು ಫೋಟೋಸ್ನ ವೀಡಿಯೋಸ್ನೆಲ್ಲ ತೊಗೊಂಡ್ಬಿಟ್ಟು ನಾವು ಇನ್ನೇನು ಟರ್ಮಿನಲ್ 1ಗೆ ಹೋಗೋಣ ಅಂತ ಹೋಗ್ತಾ ಇರೋದು. ಸೊ ಅವ್ರು ಹೇಳಿದರು ಕೆಳಗಡೆ ಹೋದರೆ ಅಲ್ಲಿ ಬಸ್ ಡೈರೆಕ್ಟಾಗಿ ಸಿಗುತ್ತೆ, ಇದು ಸ್ವಲ್ಪ ರೌಂಡ್ ಆಗುತ್ತೆ ಅಂತ ಹೇಳಿದರು. ನಾವು ಇಟ್ಸ್ ಓಕೆ ಇರಲಿ ಅಂತ ಹೇಳ್ಬಿಟ್ಟು ಈ ಒಂದು ಬಸ್ಸಲ್ಲಿ ಹೋಗಿರೋದು ನಾವು.
ಬಟ್ ಈ ಬಸ್ಸಲ್ಲಿ ಟರ್ಮಿನಲ್ 1ಅಲ್ಲಿ ಯಾರಿದ್ದಾರಲ್ಲ ಅವ್ರನ್ನೆಲ್ಲ ಕರ್ಕೊಂಡು ಬಂದಿರುತ್ತೆ 2ಗೆ. ಸೊ ಇವ್ರನ್ನೆಲ್ಲ ಡ್ರಾಪ್ ಮಾಡಿಬಿಟ್ಟು ಇಲ್ಲಿಂದ ಯಾರು ಜನರು ಇರ್ತಾರೋ ಸೊ ಈ ಥರ ನಡೀತಾ ಇರುತ್ತೆ, ರೌಂಡ್ ಟ್ರಿಪ್ಪಾಗಿ ನಡೀತಾ ಇರುತ್ತೆ. ಸೊ ನೀವು ಹೋಗಬೇಕಂದ್ರೆ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಫಸ್ಟ್ ನಾವೇ ಆಗಿರೋದನ್ನ ತುಂಬ ಸ್ಪೇಸ್ ಎಲ್ಲ ಖಾಲಿಯಾಗಿತ್ತು. ಹಾಗೆ ಹೋಗ್ತಾ ಹೋಗ್ತಾ ಯಾರೆಲ್ಲ ಟರ್ಮಿನಲ್ 1ಗೆ ಹೋಗ್ಬೇಕು ನೋಡಿ ಅವ್ರನ್ನೆಲ್ಲ ಇಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇರೋದಂತ ಹೇಳ್ಬೋದು. ಆ್ಯಂಡ್ ಊಟ ವಿಷಯ ಹೇಳಬೇಕಾದ್ರೆ ಅಲ್ಲೇನು ಸೈಡ್ಸ್ಗೆಲ್ಲ ನೀವು ಶಾಪ್ಗಳನ್ನೆಲ್ಲ ನೋಡ್ತಿರಲ್ಲ, ತುಂಬ ಕಾಸ್ಟ್ಲಿ ಇರುತ್ತೆ ಅಂತ ಹೇಳ್ಬೋದು. ಜಸ್ಟ್ ಫಾರ್ ಒಂದು ದೋಸೆಗೆ 450 350 ಆ ಥರ ಎಲ್ಲ ಇರುತ್ತೆ. ಅಲ್ಲಿ ತಿನ್ನೋಕ್ಕೆ ಆಗಲ್ಲ. ಇಟ್ಸ್ ಬೆಟ್ರ್ ನಿಮಗೆ ಕ್ರೆಡಿಟ್ ಕಾರ್ಡ್ ಇದ್ದರೆ ಅದನ್ನು ನೀವು ಅಸೆಸ್ ಮಾಡ್ಕೋಬೋದು. ಕ್ರೆಡಿಟ್ ಕಾರ್ಡ್ ಇದ್ದರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಈ ಥರ ಎಲ್ಲ. ಇಲ್ಲ ಅಂದರೆ ಕ್ರೆಡಿಟ್ ಕಾರ್ಡ್ ಇಲ್ಲಾಂದರೆ ಬಫೆ ಇರುತ್ತಲ್ಲ, ಅದಕ್ಕೆ ಒಂದು ಆಲ್ಮೋಸ್ಟ್ ಒಂದು 3000 ಇರುತ್ತೆ 4 ಪರ್ಸನ್ಗೆ, ಅಷ್ಟೆಲ್ಲ ನೀವು ಪೇ ಮಾಡಬೇಕಾಗುತ್ತೆ. ಸೊ ಇವಾಗ ನಾವು ಟರ್ಮಿನಲ್ 1ಗೆ ಹೋಗ್ತಾ ಇರೋದು. ಅಲ್ಲಿಂದ ಚೆಕ್-ಇನ್ ಎಲ್ಲ ಇರುತ್ತಲ್ಲ ಪ್ರೊಸೆಸ್ನ, ಅದೆಲ್ಲ ಮುಗಿಸ್ಕೊಂಡು ಅಲ್ಲಿ ಲಾಂಜ್ ಕೂಡ ತೋರಿಸ್ತೀನಿ. ಅದನ್ನು ಕೂಡ ನಾವು ಅಸೆಸ್ ಮಾಡ್ಕೊಂಡ್ವಿ, ಅದನ್ನು ಕೂಡ ತೋರಿಸ್ತೀನಿ. ಸೊ ಇನ್ನೇನು ನಾವು ಟರ್ಮಿನಲ್ 1ಗೆ ರೀಚ್ ಆದ್ವಿ. ಸೊ ತುಂಬಾ ಚೆಕ್-ಇನ್ ಇರುತ್ತೆ ಅಂತ ಹೇಳ್ಬೋದು. ಫಸ್ಟ್ ನಮ್ಮದೆಲ್ಲ ಆಧಾರ್ ಕಾರ್ಡ್ನೆಲ್ಲ ಚೆಕ್ ಮಾಡ್ತಾರೆ. ಆಧಾರ್ ಕಾರ್ಡ್ ಚೆಕ್ ಮಾಡಿಬಿಟ್ಟು ಒಳಗಡೆ ಬಿಡ್ತಾರೆ. ಸೊ ಅಲ್ಲಿ ಕೂಡ ನಮ್ಮ ಮೊಬೈಲ್ ಇರಲಿ, ಲ್ಯಾಪ್ಟಾಪ್ ಇರಲಿ, ಬ್ಯಾಗ್ ಇರಲಿ, ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ತಾರೆ. ಮತ್ತು ನಮ್ಮದು ನಾವೇನಾದರೂ ಅಲ್ಲಿ ಬ್ಯಾಗ್ ನಾವೇ ತೊಗೋಬೇಕಾಗುತ್ತೆ. ಸಮ್ಟೈಮ್ಸ್ ಬ್ಯಾಗಿಗೆ ಟ್ಯಾಗ್ಸ್ ಎಲ್ಲ ಇರುತ್ತಲ್ಲ, ಅದನ್ನು ನಾವೇ ಸೆಲ್ಫ್ ಸರ್ವಿಸ್ನ ಮಾಡಿಕೊಂಡು ಆ ಥರ ತೊಗೊಂಡು ಅಲ್ಲಿ ಟೈ ಮಾಡಿಬಿಟ್ಟು ಕೊಡಬೇಕಂತ ಹೇಳ್ತೀನಿ. ಸ್ವಲ್ಪೊಂದಿಷ್ಟು ಪ್ರೊಸೀಜರ್ ಇರುತ್ತೆ ಇಲ್ಲಿ ಫ್ಲೈಟಲ್ಲಿ. ನೀವು ಟ್ರಾವೆಲ್ ಮಾಡಬೇಕಂತಂದರೆ ಇದೆಲ್ಲನೂ ನಿಮಗೆ ಮೊದಲೇ ಗೊತ್ತಿರಬೇಕು. ಅಷ್ಟೇನು ಲೈಕ್ ಕನ್ಫ್ಯೂಷನ್ ಆ ಥರ ಏನಿರಲ್ಲ. ಎಲ್ಲರೂ ಅಲ್ಲಿ ಕೇಳಿದರೆ ಹೇಳ್ತಾರೆ ಎಲ್ಲರೂ ಜನರು, ಆ ಥರ ಎಲ್ಲ ಏನಿರಲ್ಲ. ಆ್ಯಂಡ್ ನೋಡೋಕ್ಕೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಟರ್ಮಿನಲ್ 1 ಕೂಡ ಬೆಸ್ಟ್ ಇದೆ. ಆ್ಯಂಡ್ ನೋಡ್ಬೋದು ಇದೆಲ್ಲ ಸ್ಟಾರ್ ಬಕ್ಸ್ ಅವೆಲ್ಲನೂ ಕೂಡ, ಕಾಫಿ ಶಾಪ್ ಎಲ್ಲ ಕೂಡ ತುಂಬ ಚೆನ್ನಾಗಿದ್ದಾವೆ ಅಂತ ಹೇಳ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ಜಸ್ಟ್ ನಾನು ನಿಮಗೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ತೋರಿಸ್ತೀನಿ. ಹಾಗೆ ಫ್ಲೈಟಲ್ಲಿ ಕೂಡ ಕೆಲವೊಂದಿಷ್ಟು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ಹಾಗೆ ನಾವು ಹೋಗ್ತಾ ಇರೋದು ಬಂದು ಫ್ಲೈಟಲ್ಲಿ ಆಗಿರೋದ್ರಿಂದ ಏನೆಲ್ಲ ಇರುತ್ತೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ ಅಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಬಂದುಬಿಟ್ಟು ಗೋವಾ ಪ್ಲೇಸಸ್ನೆಲ್ಲ ತೋರಿಸ್ತೀನಿ. ನಾವು ಎಲ್ಲಿ ಹೋಗಿದ್ವಿ, ಎಲ್ಲಿ ಸ್ಟೇ ಮಾಡಿದ್ವಿ ಅನ್ನೋದನ್ನೆಲ್ಲ ಕಂಪ್ಲೀಟ್ಲಿ ನಾನು ನನ್ನ ನೆಕ್ಸ್ಟ್ ಕಮ್ಮಿಂಗ್ ವೀಡಿಯೋಸಲ್ಲಿ ತೋರಿಸ್ತೀನಿ. ಈ ವಿಡಿಯೋದಲ್ಲಿ ನೀವು ಎಷ್ಟನ್ನು ನೋಡ್ಬೋದು. ಸೊ ಟರ್ಮಿನಲ್ 1 ಎಲ್ಲ ನೋಡ್ಕೊಂಡ್ಬಿಟ್ಟು ಕೆಲವೊಂದಿಷ್ಟು ಫೋಟೋಸ್ನ ವೀಡಿಯೋಸ್ನ ತೊಗೊಂಡ್ಬಿಟ್ಟು ಸ್ವಲ್ಪ ಒಂದಿಷ್ಟು ಎಂಜಾಯ್ ಮಾಡಿಬಿಟ್ಟು ಸೊ ಬೇಗನೆ ರೀಚ್ ಆಗಿದ್ವಿ. ನಾವು ಎಲ್ಲನೂ ಪ್ರತಿಯೊಂದು ನೋಡೋಣ ಹೇಗಿದೆ ಅಂತ ಹೇಳಿಬಿಟ್ಟು ಸ್ವಲ್ಪ ಬೇಗನೆ ರೀಚ್ ಆಗಿದ್ವಿ. ಆ್ಯಂಡ್ ನೀವು 1.5 ಅವರ್ ಬೇಗನೆ ರೀಚ್ ಆಗಬೇಕಂತ ಹೇಳ್ತೀನಿ. ನಿಮ್ಮ ಒಂದು ಇದ್ರ ಟೈಮಿಂಗ್ಗೆ ಜಲ್ದಿನೇ ಬೇಗ ರೀಚ್ ಆಗಿದ್ರೆ ಎಲ್ಲ ಪ್ರೊಸೀಜರ್ ನಿಮಗೆ ಫಸ್ಟ್ ಟೈಮ್ ಆಗಿದ್ದರೆ ಬೇಗನೆ ರೀಚ್ ಆಗಿ ಹೋಗ್ತಾ ಇದ್ದರೆ ನಾವಂದರೆ ಸ್ವಲ್ಪ ಓಕೆ ಫೈನ್ 1.5 ಅವರ್ ಅಂತೂ ನೀವು ಬೇಗನೆ ರೀಚ್ ಆಗಲೇಬೇಕು. ಹಾಗೆ ನನ್ನ ಮಗಳು ಕೂಡ ತುಂಬಾ ಎಕ್ಸೈಟೆಡ್ ಆಗಿದ್ಲು ಅಂತ ಹೇಳ್ಬೋದು. ಫ್ಲೈಟಲ್ಲೆಲ್ಲ ತುಂಬಾ ಎಂಜಾಯ್ ಮಾಡಿದ್ಲು. ನೋಡ್ಬೋದು ಈಗ ನಾವು ಲಾಂಜನ್ನು ಅಸೆಸ್ ಮಾಡ್ಕೊಳ್ಳೋಣ, ಅಲ್ಲಿಂದ ಸ್ವಲ್ಪ ಊಟನೆಲ್ಲ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ಹೋಗ್ತಾ ಇರೋದು.
ಸೊ ಲಾಂಜ್ ಎಸ್ ಅಲ್ಲಿರೋ ಊಟ ಅಂತೂ ತುಂಬಾ ವೆರೈಟೀಸ್ ಆಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ತಿನ್ನೋಕ್ಕೆ ಆಗಲ್ಲ, ಅಷ್ಟೊಂದು ವೆರೈಟೀಸ್ ಇರುತ್ತೆ. ಆ್ಯಂಡ್ ನೋಡ್ಬೋದು ನಾವು ಇನ್ನೇನು ಎಂಟರ್ ಆದ್ವಿ, ಈ ಸೈಡ್ ಇರೋದೇ ಲಾಂಜ್ ಅಂತ ಹೇಳ್ಬೋದು, ಲಾಂಜ್ ಏರಿಯಾ. ಲೈಕ್ ಎಲ್ಲ ಪ್ರತಿಯೊಂದು ಸಿಗುತ್ತೆ ಅಂತ ಹೇಳ್ಬೋದು. ಇವನ್ ದೋಸೆನೂ ಬೇಕಾಗಿದ್ದರೆ ಸಪ್ರೇಟಾಗಿ ನಿಮಗೆ ಅದೇ ಒಂದು ಸೆಕ್ಷನ್ ಇದೆ, ಹೋಗ್ಬಿಟ್ಟು ನೀವು ಆರ್ಡರ್ ಮಾಡ್ಬೋದು. ನೋಡ್ಬೋದು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ. ಸೊ ಊಟ ವೈಸ್ ಹೇಳಿದ್ರು ವೆರೈಟಿ ಸಖತ್ತಾಗಿತ್ತು, ಆ್ಯಂಡ್ ಟೇಸ್ಟ್ ವೈಸ್ ಆಲ್ಸೋ ತುಂಬ ಚೆನ್ನಾಗಿತ್ತು. ಸೊ ಇಲ್ಲಿ ಒಂದು ಸಲ ಟ್ರೈ ಮಾಡಲೇಬೇಕು ನೀವು, ಅಷ್ಟು ಸೂಪರ್ ಆಗಿತ್ತು ಅಂತ ಹೇಳ್ಬೋದು. ವೆರೈಟೀಸ್ ಆಲ್ಸೋ ಫ್ರೂಟ್ಸ್ ಆಗಿರಲಿ, ಕೇಕ್ಸ್ ಆಗಿರಲಿ, ಆ್ಯಂಡ್ ಇವನ್ ನಮಗೆ ಲಂಚಿಗೆ ಏನು ಬೇಕು ಎಲ್ಲ ಆ್ಯಪಲ್ಸ್, ಬನಾನಾ ಅವೆಲ್ಲನೂ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರು ಅಂತ ಹೇಳ್ಬೋದು. ನಾವು ಕೆಲವೊಂದಿಷ್ಟು ತಿನ್ಕೊಂಡ್ವಿ, ಎಲ್ಲನೂ ತಿನ್ನೋಕ್ಕಾಗಲ್ಲ, ಜಾಸ್ತಿ ಇರುತ್ತೆ, ಎಷ್ಟು ತಿನ್ನಬೇಕು ಅಷ್ಟು ಹೊಟ್ಟೆಗೆ ತಿನ್ಕೊಂಡ್ಬಿಟ್ಟು. ಈ ಜ್ಯೂಸಸ್ಗಳು ಕೂಡ ತುಂಬಾ ಆಪ್ಷನ್ಸ್ ಇದೆ, ಜ್ಯೂಸ್ ಬೇಕಿದ್ರೂ ನೀವು ಕುಡಿಬೋದು. ಹಾಗೆ ಸೀಟಿಂಗ್ ಏರಿಯಾನೂ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನೀವು ಎಲ್ಲಿ ಬೇಕಿದ್ರೂ ಕೂತ್ಕೊಂಡ್ಬಿಟ್ಟು ನೀಟಾಗಿ ನಿಮ್ಮ ಒಂದು ಲಂಚನ್ನು ನೀವು ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ ಎಲ್ಲನೂ. ಸೊ ಎಲ್ಲನೂ ತಿನ್ಕೊಂಡ್ಬಿಟ್ಟು ಇನ್ನೇನು ವೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು ಫ್ಲೈಟ್ಗೆ. ಆ್ಯಂಡ್ ದಿಸ್ ಏರ್ಪೋರ್ಟ್ ಅಂದ್ರೆ ನನಗೆ ಹೇಟೆಸ್ಟ್ ಪಾರ್ಟ್ ಅಂದರೆ ವೇಟ್ ಮಾಡೋದೇ ಸ್ವಲ್ಪ ಇಷ್ಟ ಆಗಲ್ಲ, ಆಗಿರಲಿಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಇಟ್ ಈಸ್ ಮೈ ಫಸ್ಟ್ ಫ್ಲೈಟ್ ಜರ್ನಿ ಅಂತ ಹೇಳ್ಬೋದು. ತುಂಬಾ ಎಕ್ಸೈಟೆಡ್ ಆಗಿದೆ, ತುಂಬಾ ಖುಷಿ ಇತ್ತು ಅಂತ ಹೇಳ್ಬೋದು. ನನ್ನ ಸಾವಿರಾರು ಕನಸುಗಳಲ್ಲಿ ಇದು ಒಂದು ಕೂಡ, ನಾನು ಫ್ಲೈಟ್ ಹತ್ತಬೇಕು, ಫ್ಲೈಟಲ್ಲಿ ಹೋಗಬೇಕು ಅನ್ನೋದು ತುಂಬಾ ಆಸೆ ಇತ್ತು. ಆ್ಯಂಡ್ ಮ್ಯಾನಿಫೆಸ್ಟ್ ಮಾಡ್ತಾನೆ ಇದೆ ತುಂಬಾ. ಸೊ ಮ್ಯಾನಿಫೆಸ್ಟ್ ಕೇಮ್ ಟ್ರೂ ಅಂತ ಹೇಳ್ಬೋದು. ತುಂಬಾ ಎಕ್ಸೈಟೆಡ್ ಆಗಿದ್ದೆ, ಖುಷಿಯಾಗಿದ್ದೆ. ನೋಡ್ಬೋದು ನೀವು ಇನ್ನೇನು ನಾವು ಫ್ಲೈಟ್ನ ಹತ್ತಿದ್ವಿ. ಟೇಕ್ ಆಫ್ ಆಗೋ ಟೈಮ್ ಕೂಡ ಬಂತು. ತುಂಬಾ ಎಕ್ಸೈಟೆಡ್ ಆಗಿದ್ದೆ. ಹಾಗೆ ನನ್ನ ಮಗಳು ಕೂಡ ಶೀ ಈಸ್ ಆಲ್ಸೋ ಮೋರ್ ಎಕ್ಸೈಟೆಡ್. ಅವಳದು ಒಂದು ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಅಲ್ಲಿ ನಮಗೆ ಒಂದು ನೋಟ್ ಕೂಡ ಕೊಟ್ಟರು, ಅವಳು ಫಸ್ಟ್ ಫ್ಲೈಟ್ ಜರ್ನಿ ಅಂತ ಹೇಳ್ಬಿಟ್ಟು ಒಂದು ಕ್ಯಾಬಿನ್ ಕ್ರೂ ಅವರು ಒಂದು ನೋಟ್ ಕೂಡ ಕೊಟ್ಟರು. ಆ್ಯಂಡ್ ಇಟ್ ವಾಸ್ ವೆರಿ ಸ್ಪೆಷಲ್ ಅಂತಲೇ ಹೇಳ್ಬೋದು. ತುಂಬಾ ಇಷ್ಟ ಆಯಿತು. ಲಾಸ್ಟಿಗೆ ನಿಮಗೆ ಫೋಟೋ ಅಟ್ಯಾಚ್ ಮಾಡ್ತೀನಿ, ಅದರದ್ದು ನೋಡ್ಬೋದು. ಆ್ಯಂಡ್ ಇನ್ನೇನು ಹೋಗ್ತಾ ಇತ್ತಲ್ವ, ಲೈಕ್ ಟೇಕ್ ಆಫ್ ಆಗ್ತಾಯಿತ್ತು ಅಂತ ಹೇಳ್ಬೋದು. ಆ್ಯಂಡ್ ನಿಮ್ಮ ಒಂದು ಫಸ್ಟ್ ಫ್ಲೈಟ್ ಜರ್ನಿ ಅಥವಾ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದು ಕಮೆಂಟ್ ಮಾಡಿ ನಂಗೆ ತಿಳಿಸಿ. ನಂದಂತರೂ ತುಂಬಾ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯಿತು ನನಗಂತ ಹೇಳ್ಬೋದು. ಆ್ಯಂಡ್ ನನಗೆ ಸ್ವಲ್ಪ ಲ್ಯಾಂಡಿಂಗ್ ಆಗುವಾಗ ಕಿವಿ ಸ್ವಲ್ಪ ನನಗೆ ನೋವು ಬರೋ ಟೈಪ್ ಆಯಿತು, ಫಸ್ಟ್ ಟೈಮ್ ಆಯಿತು. ಆ್ಯಂಡ್ ನೆಕ್ಸ್ಟ್ ಗೋವಾಯಿಂದ ಬರುವಾಗ ಏನಾಗಲಿಲ್ಲ, ಐ ವಾಸ್ ವೆರಿ ಫೈನ್ ಅಂತಲೇ ಹೇಳ್ಬೋದು. ಫಸ್ಟ್ ಟೈಮ್ ಇರುತ್ತಲ್ಲ, ಹೇಗಿರುತ್ತೆ ಏನು ಅಂತನೋ ಭಯ ಇರುತ್ತಲ್ಲ, ಸೊ ಆ ಥರ ಸ್ವಲ್ಪ ಭಯ ಆಯಿತು. ಬಟ್ ಇಟ್ ವಾಸ್ ವೆರಿ ನೈಸ್. ತುಂಬಾ
ನೋಡೋಕ್ಕೆಲ್ಲ ಅದೆಲ್ಲ ಇನ್ನು ಕ್ಲೌಡ್ಸ್ ಎಲ್ಲ ಇತ್ತಲ್ಲ ಹೊರಗಡೆ, ಅದು ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಡೇ ಟೈಮು ಪ್ರಿಫರ್ ಮಾಡಿರಿ ಅಂತ ಹೇಳ್ತೀನಿ. ಹಾಗೆ ನನ್ನ ಮಗಳು ಎಂಜಾಯ್ ಮಾಡ್ತಾಳೆ, ನೋಡ್ತಾಳೆ ಅಂತ ಅಂದ್ಕೊಂಡ್ರೆ ಅವಳು ಮಲ್ಕೊಂಡಿರಲಿಲ್ಲಲ್ವ, ಸೊ ಆ ಟೇಕ್ ಆಫ್ ಆಗೋ ಟೈಮಿಗೆ ಸರಿಯಾಗಿ ಅವಳು ಮಲ್ಕೊಂಡ್ಬಿಟ್ಲು. ಅದೇನು ಪ್ರಾಬ್ಲಮ್ ಆಗಲಿಲ್ಲ. ಬಟ್ ಲ್ಯಾಂಡಿಂಗ್ ಟೈಮಲ್ಲಿ ಗೊತ್ತಿಲ್ಲ ಏನಾಯಿತು ಏನೋ, ಸ್ವಲ್ಪ ಅಳ್ತಾ ಇದ್ಲು ಅಂತ ಹೇಳ್ಬೋದು. ಆ್ಯಂಡ್ ಇವನ್ ಗೋವಾಯಿಂದ ನಾವು ಬರುವಾಗೂ ಕೂಡ ಶಿ ವಾಸ್ ಕ್ರೈಯಿಂಗ್, ಅಳ್ತಾನೆ ಇದ್ಲು ಸ್ವಲ್ಪ ಹೊತ್ತು, ಹಾಫ್ ಆನ್ ಅವರ್ ಹತ್ಲು ಅಂತ ಹೇಳ್ಬೋದು. ಲ್ಯಾಂಡಿಂಗ್ ಟೈಮಲ್ಲಿ ಮಗುಗೆ ಗ್ಯಾಸ್ಟ್ರಿಕ್ ಆಗುತ್ತಂತೆ, ಲೈಕ್ ಹೊಟ್ಟೆಯಲ್ಲಿ ಏರ್ ಆ ಥರ ತುಂಬ್ಕೊಂಡ್ಬಿಟ್ಟು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದರು. ಸೊ ಅದಕ್ಕೋಸ್ಕರ ನೀವೇನಾದರೂ ಚೈಲ್ಡ್ ಏನಾದರೂ ಇದ್ದರೆ ರೋಲ್ ಆನು ಅಥವಾ ಆಯಿಲು ಏನಾದರೂ ಇಟ್ಕೊಂಡಿರಿ. ಸೊ ಟಮ್ಮಿ ಮೇಲೆ ಮಸಾಜ್ ಮಾಡೋಕ್ಕದು ಬರುತ್ತೆ. ನಾವು ಅದನ್ನೆಲ್ಲ ಏನು ಇಟ್ಕೊಂಡು ಹೋಗಿರಲಿಲ್ಲ, ಸ್ವಲ್ಪ ನಮಗೆ ಕಷ್ಟ ಆಯಿತು ಅಂತ ಹೇಳ್ಬೋದು. ನೋಡ್ಬೋದು ಇದೆಲ್ಲ ವೀಡಿಯೋಸ್ ಮಾಡ್ಕೊಳ್ಳೋದು ಒಂಥರ ಖುಷಿ ಅನಿಸ್ತಾಯಿತ್ತು ಅಂತ ಹೇಳ್ಬೋದು. ಆ ಮೂಮೆಂಟು ನಂಗೆ ತುಂಬಾ ಇಷ್ಟ ಆಯಿತು ಅದೆಲ್ಲನೂ ನೋಡೋಕ್ಕೆ, ವೀಡಿಯೋ ಮಾಡ್ಕೊಳ್ಳೋಕ್ಕೆ. ಹಾಗೆ ಕೆಳಗಡೆಯಿಂದ ಟೇಕ್ ಆಫ್ ಆಗುವಾಗ ಕೆಳಗಡೆಯಿಂದ ನೋಡುವಾಗ ಇಷ್ಟು ಚಿಕ್ಕದಾಗಿ ಮನೆಗಳೆಲ್ಲ ಕಾಣ್ತಾಯಿತ್ತು. ಆ ಒಂದು ಏನದು ನೋಡ್ತಿರಲ್ಲ, ನೋಡೋಕ್ಕೆ ತುಂಬಾ ಸಖತ್ತಾಗಿ ಚೆನ್ನಾಗಿ ಅನಿಸ್ತಾಯಿತ್ತು ಅಂತ ಹೇಳ್ಬೋದು. ಐ ವಾಸ್ ವೆರಿ ಮಚ್ ಎಕ್ಸೈಟೆಡ್ ಆಗಿದ್ದೆ ಎಲ್ಲನೂ ವೀಡಿಯೋ ಮಾಡ್ಕೊಳ್ಳೋಕ್ಕೆ, ನೋಡೋಕ್ಕೆ. ಹಾಗೆ ಇನ್ನೊಂದು ಬಂದರೆ ಈ ಐಫೋನ್ದು ಸ್ಟೋರೇಜ್ ಒಂದು ಪ್ರಾಬ್ಲಮ್ ಆಯಿತು. ಲೈಕ್ ಸ್ಟೋರೇಜ್ ಪ್ರಾಬ್ಲಮ್ ಆಗ್ತಾನೆ ಇತ್ತು ತುಂಬಾ. ಅದನ್ನೂ ಒಂದು ಸ್ವಲ್ಪ ಪ್ರಾಬ್ಲಮ್ನ ಫೇಸ್ ಮಾಡಿದ್ವಿ. ನೋಡ್ಬೋದು ವೀಡಿಯೋಸ್ ಮಾತ್ರ ಸಖತ್ತಾಗಿ ಬಂದಿದೆ. ಆ್ಯಂಡ್ ಫೈನಲಿ ತುಂಬ ಬೇಗ ಹೇಗೆ ರೀಚ್ ಆದ್ವಿ ಅನ್ನೋದೇ ನಮಗೆ ಗೊತ್ತಾಗಲಿಲ್ಲ ಅಂತ ಹೇಳ್ಬೋದು. ಜಸ್ಟ್ ಒಂದು 50 ಮಿನಿಟ್ಸ್ ಜರ್ನಿ ಅಷ್ಟೇ ಆಯಿತು ಅಂತ ಹೇಳ್ಬೋದು. ನನಗೆ ಮುಗ್ದೋಯ್ತಾ, ವಿ ಆರ್ ಲ್ಯಾಂಡಿಂಗ್ ಅಂತ ಅಂದರು ಅವರು. ಮುಗ್ದೋಯ್ತಾ ಅಂತ ಅನಿಸ್ಬಿಡ್ತು. ಆ ಥರ ಒಂದು ಜರ್ನಿ ಇತ್ತು ಅಂತ ಹೇಳ್ಬೋದು. ಎಕ್ಸೈಟೆಡ್ ಆಗಿದ್ವಿ, ತುಂಬಾ ಚೆನ್ನಾಗೈತೆ ಅಂತ ಹೇಳಿ. ಇಳಿದ ಮೇಲೆ ಒಂದು 2 ಫೋಟೋಸ್ ತೆಗೆಸ್ಕೊಳ್ಳೋಣ ಅಂತಂದರೆ ಅವ್ರು ನಮಗೆ ಅಲೋನೇ ಮಾಡಲಿಲ್ಲ, ಫೋಟೋಸ್ ಎಲ್ಲ ತೆಗಿಬೇಡ ಅಂತ ಅಂದರು. ಸೊ ಜಸ್ಟ್ ಅಲ್ಲಿಂದನೂ ಕೂಡ ಒಂದು ಬಸ್ ಬರುತ್ತೆ. ಸೊ ಅದೂ ಕೂಡ ನಮ್ಮ ಒಂದು ಬ್ಯಾಗ್ ಲಗೇಜಸ್ ಇರುತ್ತಲ್ಲ ಆ ಏರಿಯಾಕ್ಕೆ ಹೋಗಿಬಿಡುತ್ತೆ. ಸೊ ಅಲ್ಲಿಂದ ನೀವು ನಮ್ಮ ಲಗೇಜಸ್ನೆಲ್ಲ ನೀವು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಹೋಗ್ಬೋದು ಅಂತ ಹೇಳ್ತೀನಿ. ವೆಲ್ಕಮ್ ಟು ಗೋವಾಗೆ ಬಂದಿದ್ದೀವಿ. ಸೊ ಇಲ್ಲಿ ನಾನು ನೆಕ್ಸ್ಟ್ ವೀಡಿಯೋಸ್ನ ನಾನು ಗೋವಾದಲ್ಲಿರೋ ಬೀಚಸ್ಗೆ ಹೋಗಿದ್ವಿ ನಾವು ಆಲ್ಮೋಸ್ಟು. ಸೊ ಎಲ್ಲ ಬೀಚಸ್ದು ಏನೆಲ್ಲ ಸ್ಪೆಷಾಲಿಟಿ, ಎಲ್ಲಿ ಹೋಗ್ಬೋದು, ಏನೆಲ್ಲ ಸಿಗುತ್ತೆ, ಏನು ಅನ್ನೋದನ್ನೆಲ್ಲ ಕಂಪ್ಲೀಟ್ಲಿ ನಿಮಗೆ ನಾನು ಇನ್ಫಾರ್ಮೇಷನ್ಸ್ ಕೊಡ್ತೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊತೀನಿ. ನನ್ನ ಪ್ರತಿಯೊಂದು ವೀಡಿಯೋಸು ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ನ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ. ಹಾಗೆ ಇಲ್ಲಿ ಏನು ಗೋವಾದಲ್ಲಿ ಇದೆಯಲ್ಲ ಫ್ಲೈಟದ್ದು ಅದು ಏರ್ಪೋರ್ಟು, ಅಲ್ಲಿ ತುಂಬ ಚೆನ್ನಾಗಿ ಫೋಟೋಜೆನಿಕ್ ಆಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಫೋಟೋಸ್ನೆಲ್ಲ ತೆಗೆಸ್ಕೋಬೋದು. ಇಲ್ಲಿ ಕೂಡ ಶಾಪ್ಸ್ ಎಲ್ಲ ಚೆನ್ನಾಗಿದೆ. ಬಟ್ ಕಂಪೇರ್ ಟು ನಮ್ಮ ಬ್ಯಾಂಗ್ಳೂರ್ಗೆ ಕಂಪೇರ್ ಮಾಡಿದಾಗೆ ನಂಗೆ ಟು ಬಿ ಫ್ರ್ಯಾಂಕ್ ಅಷ್ಟೊಂದು ಇಷ್ಟ ಆಗಲಿಲ್ಲ ಗೋವಾ ಏರ್ಪೋರ್ಟು. ನನಗೆ ಬ್ಯಾಂಗ್ಳೂರು ಏರ್ಪೋರ್ಟು ತುಂಬ ಸಖತ್ತಾಗಿ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಅಲ್ಲಿಂದನೂ ನೀವು ನಾವೊಂದು ಕ್ಯಾಬ್ ಬುಕ್ ಮಾಡ್ಕೊಂಡ್ಬಿಟ್ಟು ನಮ್ಮ ಒಂದು ಹೋಟೆಲ್ಗೆ ರೀಚ್ ಆದ್ವಿ ಅಂತ ಹೇಳ್ಬೋದು. ಹೋಟೆಲ್ನೂ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ನಾವು ಹೋಗಿರುವಂಥ ಹೋಟೆಲ್ ಬಂದುಬಿಟ್ಟು ಕ್ಲಬ್ ಮಹೀಂದ್ರ ಅಕೇಶಿಯಾ ಪಾಮ್ಸ್ ಅಂತ ರೆಸಾರ್ಟ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಫುಡ್ ವೈಸ್ ಆಲ್ಸೋ ಬೆಸ್ಟ್ ಇತ್ತು. ಆ್ಯಂಡ್ ಸ್ಪೆಷಾಲಿಟಿ ಆಫ್ ದಿಸ್ ಹೋಟೆಲ್ ಅಂತಂದರೆ ಪ್ರತಿಯೊಬ್ಬರು ಕೂಡ ವುಮೆನ್ಸ್ ಅಂತಲೇ ಹೇಳ್ಬೋದು. ವುಮನ್ ಎಂಪವರ್ಮೆಂಟ್ ಅಂತಲೇ ಅನ್ಬೋದು. ಎಲ್ಲರೂ ಎಷ್ಟು ಅವ್ರು ನೋಡಿದರೆ ಒಂಥರ ಇನ್ಸ್ಪೈರ್ ಅಂತ ಅನಿಸುತ್ತೆ. ನಾನು ನೆಕ್ಸ್ಟ್ ವ್ಲಾಗ್ಸ್, ನೆಕ್ಸ್ಟ್ ವೀಡಿಯೋಸಲ್ಲಿ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ಸ್ ಕೊಡ್ತೀನಿ. ಹೋಟೆಲ್ ಟೂರ್ನ ಮಾಡ್ತೀನಿ, ಹೇಗೆಲ್ಲ ಅನ್ನಿಸ್ತು ಅನ್ನೋದನ್ನು ಕೂಡ ನಿಮಗೆ ನಾನು ನೆಕ್ಸ್ಟ್ ವೀಡಿಯೋ, ಕಮಿಂಗ್ ವೀಡಿಯೋಸಲ್ಲಿ ಹೇಳ್ತೀನಿ. ಸ್ಟೇ ಟ್ಯೂನ್ಡ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ವ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೇನು ನಾವು ನಮ್ಮ ಹೋಟೆಲ್ಗೆ ರೀಚ್ ಆಗಿಬಿಟ್ಟು ಒಳಗಡೆ ನಾವು ಚೆಕ್ ಇನ್ ಮಾಡಿಕೊಂಡು ನಮ್ಮ ಒಂದು ಡೇನ ಸ್ಟಾರ್ಟ್ ಮಾಡಿದ್ವಿ ಅಂತ. ಆ್ಯಂಡ್ ಆಲ್ಮೋಸ್ಟ್ ನಾವು ರೀಚ್ ಆಗೋ ಟೈಮ್ಗೆ ಇಟ್ಸ್ 6:30 ಆಗಿತ್ತು ಅಂತ ಹೇಳ್ಬೋದು. ಸೊ ನೋಡ್ಬೋದು ಈ ಒಂದು ಹೋಟೆಲ್ಗೆ ರೀಚ್ ಆದ್ವಿ. ನೆಕ್ಸ್ಟ್ ವೀಡಿಯೋಸಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.